ರೋಹನ್ಗಂದ್ರು ಸಖತ್ ಖುಷಿ ಆಯಿತು. ಓಕೆ, ನಾವಿಬ್ಬರು ಫ್ರೆಂಡ್ಸ್ ಅಂತ ಖುಷಿಯಿಂದಾನೇ ರಿಪ್ಲೈ ಮಾಡ್ದ. ನಮ್ಮ ಈ ಹೊಸ ಫ್ರೆಂಡ್ಶಿಪ್ನ ಪಾರ್ಟಿ ಜೊತೆ ಸ್ಟಾರ್ಟ್ ಮಾಡೋಣ. ಏನಂತೀಯ? ನಾವು ಪಿಜ್ಜಾ ತಿನ್ನೋಣ? ಹೇಗಿದ್ರು ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಕಡಿಮೆ ಬೆಲೆಗೆ ಪಿಜ್ಜಾ ಸಿಗುತ್ತೆ, ನನ್ನ ಹತ್ರ ದುಡ್ಡಿದೆ, ತಿನ್ನೋಣ. ರೋಹನ್ ಹೆಲ್ತು ವೀಕ್ ಇರೋದ್ರಿಂದ ಸಿದ್ಧಾರ್ಥ್ ಅವನಿಗೆ ಯಾವಾಗಲೂ ಹೆಲ್ತಿ ಫುಡ್ ಮಾತ್ರ ಕೊಡ್ತಿದ್ರು. ಆದರೆ ಫಸ್ಟ್ ಟೈಮ್ ರೋಹನ್ಗೂ ಪಿಜ್ಜಾ ತಿನ್ನಬೇಕು ಅಂತ ಅನಿಸಿತ್ತು. ಅದರಲ್ಲೂ ಅವನಿಗೆ ಕದ್ದು ಮುಚ್ಚಿ ತಿನ್ನೋದು ಏನೋ ಒಂಥರ ಅನ್ನಿಸ್ತು. ನಾವೆಲ್ಲಿ ಮೀಟ್ ಆಗೋದು? ನಾನೆಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಪಪ್ಪ ವಾರ್ನ್ ಮಾಡಿದ್ದಾರೆ. ನನ್ನ ಮಮ್ಮಿನೂ ನನಗೆ ಹಾಗೆ ವಾರ್ನ್ ಮಾಡಿದ್ದಾಳೆ. ಹಾಗಿದ್ರೆ ನಾನು ಕೆಳಗಡೆ ವೇಟ್ ಮಾಡ್ತೀನಿ, ಗೆಟ್ ರೆಡಿ, ಓಕೆನಾ ಅಂತ ಪುಟ್ಟ ಸಿಹಿ ಕೇಳಿದ್ಲು. ರೋಹನ್, ಇವತ್ತು ಚಿಲ್ಡ್ರನ್ಸ್ ಡೇಗೆ ಕೊಟ್ಟಿದ್ದಾರಲ್ಲ, ಆ ಡ್ರೆಸ್ ಹಾಕೊಳ್ಳೋಣವಾ? ಆಗ ಎದುರುಗಡೆ ಇರೋ ಪಿಜ್ಜಾ ಶಾಪಲ್ಲಿ ಪಿಜ್ಜಾ ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ ಸಿಹಿ ಹೇಳಿದ್ಲು. ಡನ್, ಈ ಕಡೆಯಿಂದ ರೋಹನ್ನು ಹೇಳ್ದ. ಫೋನ್ ಕಟ್ ಮಾಡಿದ ರೋಹನ್ನು ಎಲ್ಲಿ ಪ್ರೀತಮ್ ಕೇಳಿಸ್ಕೊಂಡು ಅಂತ ನಿಧಾನಕ್ಕೆ ಫೋನ್ ಇಟ್ಟು ಟರ್ನ್ ಆದ. ಅವನ ಪುಣ್ಯಕ್ಕೆ ಪ್ರೀತಮ್ ನೋಡಲಿಲ್ಲ. ಪ್ರೀತಮು ಇನ್ನೂ ಫೋನಲ್ಲಿ ಬ್ಯುಸಿ ಇದ್ದ. ರೋಹನ್ನು ರೂಮಿಗೆ ಹೋಗಿ ಪ್ಯಾಕಲ್ಲಿ ಬಂದಿರೋ ವೈಟ್ ಶರ್ಟು ಹ್ಯಾಟು ಎಲ್ಲ ಹಾಕ್ಕೊಂಡು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದ. ರೋಹನ್ಗೆ ಇದೊಂಥರ ಥ್ರಿಲ್ ಅನ್ನಿಸ್ತು. ಯಾಕಂತಂದರೆ ಯಾವತ್ತೂ ರೋಹನ್ನು ಈ ಥರ ಕದ್ದು ಮುಚ್ಚಿ ಯಾವ ಕೆಲಸನೂ ಮಾಡಿದ್ದೇ ಇಲ್ಲ. ಅವನಿಗೊಂಥರ CID ಫೀಲ್ ಬರ್ತಾಯಿತ್ತು. ಮತ್ತು ಅವನಿಗೆ ಸಿಹಿ ಎಷ್ಟು ಶಾರ್ಪ್ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಸಿಹಿನ ನೋಡಬೇಕನ್ನೋ ಕುತೂಹಲ ಕೂಡ ರೋಹನ್ಗೆ ತುಂಬಾ ಜಾಸ್ತಿ ಇತ್ತು. ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೊರಡೋಕ್ಕೆ ನಿಂತ. ಈ ಕಡೆ ಸಿಹಿಗೆ ರೋಹನ್ ಇನ್ನೋಸೆಂಟ್ ನೋಡಿ ಪಾಪ ಅನ್ನಿಸ್ತು. ಹೋಟೆಲಲ್ಲಿ ನನಗೊಬ್ಬ ಫ್ರೆಂಡ್ ಸಿಕ್ಕ ಅಂತ ಸಿಹಿಗೆ ತುಂಬಾ ಖುಷಿ ಆಯಿತು. ಮತ್ತು ಅವ್ನು ನೋಡಬೇಕನ್ನೋ ಕುತೂಹಲ ಅವಳಿಗೆ ಕೂಡ ಜಾಸ್ತಿನೇ ಇತ್ತು. ರೋಹನ್ ಮತ್ತು ಸಿಹಿ ಮೀಟಾಗೋಕ್ಕೆ ತುಂಬ ಉತ್ಸುಕರಾಗಿದ್ದರು. ನೋಡೋಕ್ಕೆ ಅವರಿಬ್ಬರು ಜೆರಾಕ್ಸ್ ಕಾಫಿ ಅನ್ನೋದು ಅವರಿಬ್ಬರಿಗೂ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ರೋಹನ್ನು ವೈಟ್ ಕಲರ್ ಶರ್ಟು, ಬ್ಲ್ಯಾಕ್ ಕಲರ್ ಪ್ಯಾಂಟು ಮತ್ತು ಗ್ರೇ ಕಲರ್ ಹ್ಯಾಟ್ ಹಾಕ್ಕೊಂಡು ಇನ್ನೊಂದು ಸಲ ಮಿರರಲ್ಲಿ ನೋಡಿಕೊಂಡು ನಿಧಾನಕ್ಕೆ ಡೋರ್ ಓಪನ್ ಮಾಡಿ ಆಚೆ ಬಂದ. ಪ್ರೀತಮ್ ಮಾತ್ರ ಇನ್ನೂ ಬಾಲ್ಕನಿಲೇ ಫೋನ್ ಹಿಡ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದ. ರೋಹನ್ನು ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ತಾ ನಿಧಾನವಾಗಿ ಡೋರ್ ಓಪನ್ ಮಾಡಿ ಲಿಫ್ಟ್ ಕಡೆ ಬಂದ. ಸಡನ್ನಾಗಿ ಲಿಫ್ಟ್ ಓಪನ್ ಆಯಿತು. ಡ್ಯಾಡಿ ಬಂದರೂ ಏನೋ, ಸಿಕ್ಕಾಕೊಳ್ತೀನಿ ಅನಿಸುತ್ತೆ. ಆದರೆ ಲಿಫ್ಟಿಂದ ಆಚೆ ಬಂದಿದ್ದು ಐರಾ ಆಗಿದ್ಲು. ಐರಾ ಫೋನಲ್ಲಿ ಯಾರ ಜೊತೆನೂ ಫೋನಲ್ಲಿ ಮಾತಾಡಿಕೊಂಡು ಬರ್ತಾಯಿದ್ಲು. ಅಲ್ಲೇ ನಿಂತಿದ್ದ ರೋಹನನ್ನು ನೋಡಿ ಅವಳು ಹಾಕ್ಕೊಂಡಿರೋ ಶರ್ಟು ಆಮೇಲೆ ಹ್ಯಾಟು ಎಲ್ಲ ನೋಡಿಬಿಟ್ಟು ಇವಳು ನಮ್ಮ ಸಿಹಿನೇ ಇರಬೇಕು ಅಂತ ಅವಳು ಅಂದ್ಕೊಂಡ್ಳು. ಸಿಹಿ ಮತ್ತು ರೋಹನ್ ಮಧ್ಯೆ ಎಷ್ಟು ಸಾಮ್ಯತೆ ಇತ್ತು ಅಂದರೆ ಇಬ್ಬರನ್ನು ತುಂಬ ಗಮನಿಸಿದಾಗ ಮಾತ್ರ ಅವರು ಬೇರೆ ಬೇರೆ ಅಂತ ಗೊತ್ತಾಗ್ತಿತ್ತು. ಅಷ್ಟೊಂದು ಹೋಲಿಕೆ ಇಬ್ಬರದು ಸೇಮ್ ಇದ್ದಿದ್ದರಿಂದ ಅಷ್ಟಾಗಿ ಬೇಗ ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ಪುಟ್ಟದಾಗಿರೋ ಹುಡುಗ ದೊಡ್ಡದಾಗಿರೋ ಹ್ಯಾಟ್ ಹಾಕ್ಕೊಂಡಿರೋದ್ರಿಂದ ಅವಳ ಮುಖ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಐರಾ ಬಂದುಬಿಟ್ಟು ಸಿಹಿನೇ ಅಂದ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಿಹಿ, ನೀನು ಯಾಕೆ ಆಚೆ ಬಂದಿದ್ಯಾ? ನಿಮಗೆ ಹೇಳೋಗಿದ್ದೆ ತಾನೇ ಆಚೆ ಬರಬಾರ್ದು ಅಂತ? ಐರಾ ಬೈತಾನೆ ರೋಹನ್ ಹತ್ರ ಬಂದಳು. ರೋಹನ್ ಕೂಡ ಐರನ್ ನೋಡ್ತಾ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಟ. ರೋಹನ್ಗೆ ಐರನ್ ನೋಡಿ ಹೇಳೋಕ್ಕಾಗ್ದಿರೋಷ್ಟು ಮನಸ್ಸಲ್ಲಿ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು. ರೋಹನ್ಗೆ ಐರನ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಐರನ್ ನೋಡಿದಾಗೆಲ್ಲ ಅವನಿಗೆ ಅವ್ರ ಅಮ್ಮನೇ ಅನ್ನೋ ಗಟ್ಟಿ ಫೀಲ್ ಆಗ್ತಿತ್ತು. ಹುಟ್ಟಿದಾಗಿಂದ ಅವ್ರ ಅಮ್ಮನ ಪ್ರೀತಿನೇ ಕಾಣ್ದಿರೋ ರೋಹನ್ಗೆ ಸ್ಪೆಷಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ರೋಹನ್ ಬಾಡೋಗಿರೋ ಮುಖ ನೋಡಿ ಐರಾಗೆ ತುಂಬ ಬೇಜಾರಾಯಿತು. ಪುಟ್ಟ, ಐ ಆಮ್ ಸಾರಿ. ಹೌದು, ನೀನು ಎಲ್ಲಿ ಹೊರಟಿದ್ದೆ? ಪಿಜ್ಜಾ. ಕೇಳೋಕ್ಕೂ ಅವನಿಗೆ ಭಯ ಆಗಿ ಪಿಜ್ಜಾ ಅಂತ ಹೇಳಿ ಸುಮ್ಮನಾಗ್ಬಿಟ್ಟ.